ಕೃಷ್ಣರಾಜಪೇಟೆ ತಾಲೂಕಿನ ಸಂತೆಬಾಚನಹಳ್ಳಿ ಹೋಬಳಿಯ ಕೊಡಗಹಳ್ಳಿ ಗ್ರಾಮದಲ್ಲಿ ಬೀರೇದೇವರ ಜಾತ್ರಾ ಮಹೋತ್ಸವದ ಸಂಭ್ರಮ. ಸಮಾಜ ಸೇವಕ ಮಲ್ಲಿಕಾರ್ಜುನ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿ ಮಂಜೇಗೌಡ ಜಾತ್ರೆಯಲ್ಲಿ ಭಾಗಿ. ದೇವರ ಅಡ್ಡೆಗಳನ್ನು ಹೊತ್ತು ಹರಕೆ ತೀರಿಸಿ ಸಂಭ್ರಮಿಸಿದ ಮುಖಂಡರು. ಜಾತ್ರೆಗಳು, ರಥೋತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ. ಮಂಜೇಗೌಡ ಅಭಿಮತ. ಕೃಷ್ಣರಾಜಪೇಟೆ ತಾಲೂಕಿನ ಸಂತೆಬಾಚನಹಳ್ಳಿ ಹೋಬಳಿಯ ಕೊಡಗಹಳ್ಳಿ ಗ್ರಾಮದಲ್ಲಿ ಬೀರೇದೇವರ ಜಾತ್ರೆಯು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಹಾಲುಮತ ಕುರುಬ ಸಮುದಾಯದ ಬಂಧುಗಳೇ ಹೆಚ್ಚಾಗಿ ಸೇರುವ ಈ ಜಾತ್ರೆಯಲ್ಲಿ ಬೀರಪ್ಪ ದೇವರ ಮೆರೆಯುವ 16 ದೇವರುಗಳ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದ ಮಂಡ್ಯ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ವಿ ಮಂಜೇಗೌಡ ಮಾತನಾಡಿ, ಹಬ್ಬ ಹರಿದಿನಗಳು, ಜಾತ್ರೆ ಉತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿವೆ. ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಒಂದಾಗಿ ಜಾತಿ, ಮತ, ಪಂಥಗಳಿಂದ ಮುಕ್ತವಾಗಿ ಭಾಗವಹಿಸಿದಾಗ ಪರಸ್ಪರ ಪ್ರೀತಿ, ವಿಶ್ವಾಸ, ಸೋದರತೆ, ಸಹಬಾಳ್ವೆ ಮೂಡಿ ಶಾಂತಿ, ನೆಮ್ಮದಿಯಿಂದ ಕೂಡಿದ ಆರೋಗ್ಯವಂತ ಸಮಾಜವು ನಿರ್ಮಾಣವಾಗಲಿದೆ. ಈ ದಿಕ್ಕಿನಲ್ಲಿ 16 ಗ್ರಾಮಗಳ ಮೆರೆಯುವ ದೇವರುಗಳನ್ನು ಜಾತ್ರೆಗೆ ಕರೆಸಿ ಹಬ್ಬದ ವೈಭವವು ಹೆಚ್ಚಾಗುವಂತೆ ಮಾಡಿರುವ ಕೊಡಗಹಳ್ಳಿ ಗ್ರಾಮಸ್ಥರು ನಾಗರಿಕ ಸಮಾಜದ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದು ಮಂಜೇಗೌಡ ಅಭಿಮಾನದಿಂದ ಹೇಳಿದರು. ಸಮಾಜ ಸೇವಕ ಧರ್ಮಸ್ಥಳ ಜನಜಾಗೃತಿ ಸಮಿತಿಯ ಚನ್ನರಾಯಪಟ್ಟಣ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಮಾತನಾಡಿ, ಕೊಡಗಹಳ್ಳಿ ಗ್ರಾಮದಲ್ಲಿ ಮಹಾಶಿವರಾತ್ರಿಯ ಬೆಳಿಗ್ಗೆ ನಡೆಯುವ ಬೀರಪ್ಪ ದೇವರ ಜಾತ್ರೆಯು ತಾಲೂಕಿನಲ್ಲಿಯೇ ಹೆಸರುವಾಸಿಯಾಗಿದ್ದು, ನಾಡಿನ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿರುವುದೇ ಹೆಮ್ಮೆಯ ವಿಚಾರವಾಗಿದೆ. ಇಂದು ನಡೆದ ಸಾಮೂಹಿಕ ಅನ್ನ ಸಂತರ್ಪಣೆಯಲ್ಲಿ 10,000ಕ್ಕೂ ಹೆಚ್ಚು ಜನರು ಭಾಗವಹಿಸಿ ಜಾತ್ರೆಗೆ ವಿಶೇಷ ರಂಗು ತಂದಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರಾಗಿ ಆಯ್ಕೆಯಾಗಿ ಇತಿಹಾಸ ನಿರ್ಮಿಸಿರುವ ಡಾಲು ರವಿ, ಎಂವಿ ಹರೀಶ್, ಆರ್ಟಿಒ ಮಲ್ಲಿಕಾರ್ಜುನ, ವಿ ಮಂಜೇಗೌಡ, ಜಯರಾಮೇಗೌಡ, ಆದಿಹಳ್ಳಿ ಮೀನಾಕ್ಷಿ ಹಾಗೂ ಗ್ರಾಮದ ಹಿರಿಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವರದಿ ಡಾಕ್ಟರ್ ಕೆಆರ್ ನೀಲಕಂಠಯ್ಯ, ಕೃಷ್ಣರಾಜಪೇಟೆ, ಮಂಡ್ಯ. ಎಲ್ಲ ಭಕ್ತಾದಿಗಳು ಮತ್ತು ಎಲ್ಲ ಗ್ರಾಮಸ್ಥರ ಸಮೂಹದಲ್ಲಿ ಇವತ್ತು ನೆನ್ನೆಯಿಂದ ಬೀರೇಶ್ವರ ಜಾತ್ರಾ ಮಹೋತ್ಸವ ನಡೀತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಎಲ್ಲ ಗ್ರಾಮದ ಎಲ್ಲ ಭಕ್ತಾದಿಗಳಿಗೆ ಮತ್ತು ಬೀರೇಶ್ವರ ದೇವಸ್ಥಾನದ ದೇವರ ಎಲ್ಲ ಭಕ್ತರುಗಳು ಬೇರೆ ಬೇರೆ ಕಡೆಗಳಿಂದ ಈಗ ಪ್ರಿಯಾಪಟ್ಟಣ, ಹೊಸೂರು, ಕುಂದೂರುಪೇಟೆ, KR ನಗರ, ಬೆಂಗಳೂರು, ಮೈಸೂರು ಎಲ್ಲ ಕಡೆಯಿಂದ ಭಕ್ತಾದಿಗಳು ಇವತ್ತು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಶ್ರೀ ಬೀರೇಶ್ವರ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಈ ಬೀರೇಶ್ವರ ಇವತ್ತು ಸನ್ನಿಧಿಯಲ್ಲಿ ಶಿವರಾತ್ರಿ ಮಹೋತ್ಸವವನ್ನು ಅದ್ದೂರಿಯಾಗಿ ಮತ್ತು ಭಕ್ತಿಪೂರ್ವಕವಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಹಿರಿಯ RTO ಅಧಿಕಾರಿಗಳಾದಂಥ ಮಲ್ಲಿಕಾರ್ಜುನವರು ಇವತ್ತು ತಾಲೂಕಿನಾದ್ಯಂತ ಹೆಚ್ಚು ಜನಪ್ರಿಯರಾಗಿದ್ದಾರೆ. ಇವತ್ತು ಸಮಾಜ ಸೇವೆ ಮಾಡೋದ್ರ ಮುಖೇನ ಸುಮ್ಮನೆ ಜನಪ್ರಿಯರಾಗಿಲ್ಲ ಅಥವಾ ರಾಜಕೀಯವಾಗಿ ಜನಪ್ರಿಯರಾಗಿಲ್ಲ. ಅವರು ಸಾಮಾಜಿಕ ಸೇವೆಯನ್ನು ಮಾಡೋದ್ರ ಮುಖೇನ ಇವತ್ತು ಬಡವರಿಗೆ ಕಷ್ಟದಲ್ಲಿದ್ದಾಗ ಅವರಿಗೆ ಅಲ್ಪ ಸ್ವಲ್ಪ ಸಹಾಯವನ್ನು ಮಾಡೋದ್ರ ಮುಖೇನ ಅವರು ಇವತ್ತು ತಾಲೂಕಿನಲ್ಲಿ ಮನೆ ಮಾತಾಗಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಅವರು ಕೂಡ ತುಂಬದ ಹೃದಯದಿಂದ ಸ್ವಾಗತಿಸಿ ಇವತ್ತು ಬೀರೇಶ್ವರ ಅವ್ರಿಗೂ ಕೂಡ ಮುಂದೆ ಒಂದು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಅವರಿಗೆ ಕೊಡಲಿ, ಉನ್ನತ ಸ್ಥಾನ ಅವರಿಗೆ ಸಿಗಲಿ ಅಂತಕ್ಕಂಥ ಆರೈಕೆಯನ್ನು ನಿಮ್ಮೆಲ್ಲರ ಪರವಾಗಿ ಹಾರೈಸ್ತಾ ಇವತ್ತು ಅವರಿಗೆ ನಾನು ಆತ್ಮೀಯವಾಗಿ ಒಂದು ವೇದಿಕೆಯಲ್ಲಿ ಸ್ವಾಗತಿಸ್ತೇನೆ. ಮತ್ತು ಎಲ್ಲ ಯುವಕರು ಇವತ್ತು ನಮ್ಮ ಗ್ರಾಮ ಇವತ್ತು ಎಲ್ಲ ಗ್ರಾಮಗಳಿಂದ 5-6 ಗ್ರಾಮಗಳಿಂದ ಇವತ್ತು ನಿನ್ನೆಯಿಂದ ಎಲ್ಲ ಗ್ರಾಮಸ್ಥರು ಕೂಡ ಬಂದಿದ್ದಾರೆ. ಇವತ್ತು ನಮ್ಮ ಗ್ರಾಮ ಅಂದರೆ ಶಾಂತಿಯುತವಾದಂಥ ಗ್ರಾಮ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಸಣ್ಣ ಪುಟ್ಟ ಇರ್ಬೋದು, ಆದರೆ ಎಲ್ಲರೂ ಒಟ್ಟಾಗಿ ಈ ಒಂದು ಕೆಲಸವನ್ನು ನಾವು
ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ತಮ್ಮೆಲ್ಲರಿಗೂ, ಎಲ್ಲ ಗ್ರಾಮದ ಭಕ್ತಾದಿಗಳಿಗೂ ಮತ್ತು ವಕ್ತೃಗಳಿಗೂ ಮತ್ತು ಮುಖಂಡರಿಗೂ ಕೂಡ ನಾನು ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಇನ್ನೇನು ಹೆಚ್ಚು ಈ ಒಂದು ವೇದಿಕೆ ರಾಜಕೀಯ ವೇದಿಕೆ ಅಲ್ಲ, ಹಾಗಾಗಿ ಹೆಚ್ಚು ಮಾತನಾಡಲಿಕ್ಕೆ ಹೋಗದೆ ಮತ್ತೊಮ್ಮೆ ಈ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಸಲ್ಲಿಸ್ತಾ ಈ ಒಂದು ವೇದಿಕೆಯಲ್ಲಿ ನನ್ನನ್ನು ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮತ್ತು ಭಕ್ತಾದಿಗಳಿಗೆ ಮತ್ತು ಗ್ರಾಮದ ಎಲ್ಲ ಮುಖಂಡರಿಗೆ ಮನಸ್ಸಿನಲ್ಲಿ ಮಾತನಾಡುತ್ತೇನೆ. ನಮಸ್ಕಾರ.